ಅಪ್ಪಂಗೆ ವಾಚ್ 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 ಅದು ಒಂದು ಬಳೆ. ಹಿಂಗೆ ಎತ್ತಿದ್ರೆ ರಪ್ಪ ಅಂತ ಅವಾಗ ಇವು ಬಂದ್ಬಿಡತ್ ನೋಡ್ಕೊಳ್ಳ. ಕಾಯ್ಕೊಂಡ್ ಕೂತು ಮುಗೀತು ಅಷ್ಟೇ. ಇದು ದೊಡ್ಡ ಆಕ್ಟ್ರೆಸ್ ಅವರೇ ನನ್ಗೋಸ್ಕರ ಸಾಯ್ತಾ ಇದ್ರು ಇಸ್ಪೆಕ್ಟ್ ಹಾಕೊಂಡು ಹೋಗ್ಬಿಟ್ಟು. ನೋಡಿ ಎಷ್ಟು ರಾಣಿ ತರ ಕೂತಿದೆ ಗೊತ್ತಾ, ಕಲ್ಲಂಗಡಿ ಹಣ್ಣು ತಿನ್ಕೊಂಡು. ಐ ಲವ್ ಯು ಪಾಪ. ಸಲ್ಮಾನ್ ಖಾನ್ ಆಗ್ದು ಅವಾಗ ಏನು ಕಾಸ್ಟ್ಲಿ ಇದ್ದಿಲ್ಲ, ನಾನು 2 ಲಕ್ಷ ಆಗಿದೆ. ನಾನು 9 ಮಾಡ್ದಾಗ ಮನಗಾವನೆ ನಾನು ಫೋನ್ ಮಾಡ್ಬಿಟ್ಟು ಏನೋ ಮಾಡ್ತಾ ಇದೀಯ ಅಂದ್ರೆ ಬಲ್ಗಿದ್ದೀನಿ ಅಂತಾನೆ. ಬರೋದು ನೈಟ್ ಒಂದು ಬೆಳಗ್ಗೆ ಒಂದು 9:30 ಬರ್ಬೋದು. ನೀನ್ ಮಾಡಿಲ್ವ ಫೋನು ಇವಾಗ? ಇವತ್ ಬೆಳಗ್ಗೆ ಮಾಡಿದ್ದ. ಯಾಕೆ ಯಾವಾಗ ಅಯ್ಯೋ ಅಲ್ಲಿವರೆಗೂ ನಮ್ಮ ಅಮ್ಮ ಸುಮ್ನೆ ಗುರು ಹೇಳ್ಬಿಡ್ತಾನೆ. ನಾನ್ ಬಂದಿರೋದ್ನ ಹೇಳ್ಬಾರ್ದು ನಮ್ಮ ಅಪ್ಪಂಗ ಅಂತ ಅನ್ಕೊಂಡ್ರೆ ನಮ್ಮಮ್ಮ ಹೇಳಕ್ಕಿರ ಹೇಳ್ಬಿಟ್ಟು ಸುಮ್ನಿರಮ್ಮ ಆಯ್ತು ಅಲ್ಲಿ ಹೇಳ್ಬೇಡ. ಸುಮ್ನಿರಮ್ಮ ನಿಂಗ್ ಗೊತ್ತಿರಮ್ಮ, ನಿಂಗ್ ಗೊತ್ತಾಗೋಲ್ತ್ರಿ. ನಂಗೆ ಗೊತ್ತು ಸುಮ್ನೆ ಇರಲ್ಲ ಬಾಯಿ ನಿಂದು ಅಂತ 6 ಗಂಟೆ ಒಳಗಡೆ ಹೇಳ್ಬಿಡ್ತದೆ. ಗೈಸ್, ಹೈದರಾಬಾದ್ ಅಲ್ಲಿ ನನ್ನ ಒಂದು ಚಾರ್ಜರ್ ವೈರ್ ಫುಲ್ ಕೆಟ್ಟೋಗ್ಬಿಟ್ಟಿತ್ತು. ಅದು ಹೆಂಗ್ ಕೆಟ್ಟೋಯ್ತು ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲೊಂದ್ಸಲಿ ಟ್ರೈ ಮಾಡ್ಬೇಕು ಇವಾಗ. ವರ್ಕ್ ಆಯ್ತು ಗುರು. ಬರೀ ಡೌಗಳಿಂದ ವರ್ಕ್ ಆಯ್ತು ಗುರು ಚಾರ್ಜರ್ ವರ್ಕ್ ಆಯ್ತು ಗುರು. ಇಲ್ಲ ಗುರು ಅಯ್ಯೋ ಕರೆಕ್ಟ್. ಏನ್ ಮಾಡಿದೆ ಮತ್ತೆ? ಹಳೆ ಚಾರ್ಜರ್. ಓಕೆ, ಅದು ವರ್ಕ್ ಆಗುತ್ತೆ, ಅದ್ರಲ್ಲಿ ಏನಿಲ್ಲ. ಮಾಮ್ ಹೊಸ ವಾಚ್ ತಗೊಂಡೆ, ಇದು ಹೆಂಗೈತೆ ನೋಡು ಗುರು. ಏನ ಸುತ್ತೈತೆ ಏನ ತಕೊಂಡ್ರು ಹಾಕೊಳ್ಳಲ್ಲ. ಇಲ್ಲಿ ನೋಡು ಗುರು ಹೆಂಗ್ ತಿರುಗ್ತಿತ್ತು ನೋಡು ಗುರು ವಾಚು. ನನ್ಗೊಂದ್ ತರ್ಬೇಕು ತಾನೆ ವಾಚು. ವಾಚ್ ನೋಡು ಗುರು ಹೆಂಗೈತಿ ಗುರು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಫೈನಲಿ ಹೈದರಾಬಾದಿನ ಟ್ರಿಪ್ ನ ಮುಗಿಸ್ಕೊಂಡು ಎರಡು ದಿನ ಮೋಸ್ಟ್ಲಿ 3 ದಿನ ಇದ್ವಿ. ಇದ್ಬಿಟ್ಟು ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದು ನೆಮ್ಮದಿಯಿಂದ ರೆಸ್ಟ್ ಮಾಡಿ ಕುತ್ಕೊಂಡು ಆರಾಮಾಗಿ ಚಿಲ್ಲಾಗಿದ್ದೆ. 2 ದಿನ ನಾನು ಹೈದರಾಬಾದಲ್ಲಿ ಇದ್ದಾಗ ನನ್ಗೇನು ಟೆನ್ಷನ್ ಇರಲಿಲ್ಲ, ಫುಲ್ಲು ಫ್ರೀ ಇತ್ತು, ಯಾವುದೇ ರೀತಿ ಟೆನ್ಷನ್ ಇಲ್ಲ, ಏನು ಕಿರ್ಚಾಟ ಇರಲಿಲ್ಲ, ಆರಾಮಾಗಿತ್ತು ಒಟ್ಟಿನಲ್ಲಿ. ನನಗೆ ಒಂಚೂರು ಎಷ್ಟು ಫ್ರೀ ಆಗಿದ್ದೆ ಅಂದ್ರೆ ಅಮ್ಮ, ಎಷ್ಟು ನೆಮ್ಮದಿ ಇತ್ತು ಅಂದ್ರೆ ಅಮ್ಮ. ನೋಡಿ ಈ ಸೌಂಡ್ ಕೇಳಿಸ್ಕೊಳ್ದಲ್ಲೇ ನಾನು ಬೆಳಗೇನು ಅಮ್ಮ ಗೈಸ್. ಆಮೇಲೆ ಇನ್ನೊಂದು, ಇವಾಗ ಬೆಂಗಳೂರಿಗೆ ಬಂದಾಗಿದೆ ಅಂಡ್ ಓದ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ನಾನು ಒಂದಿಷ್ಟು ಏನೇನು ತಗೊಂಡ್ಬಂದಿದ್ದೋ ಅದನ್ನೆಲ್ಲ ಕೊಡ್ಬೇಕು ಅಂತ ಇದ್ದೀನಿ. ಸೊ ಅದೆಲ್ಲ ನೈಟ್ ಕೊಡ್ತೀನಿ. ಈಗ ಒಂದ್ ಸ್ವಲ್ಪ ಕೆಲಸ ಇದೆ. ಅದಕ್ಕೂ ಮುಂಚೆ ನಾನೆಲ್ಲ ತಗೊಬಂದಲ್ಲ. ಅದಕ್ಕೂ ಮುಂಚೆ ಒಂದು ಬಾಕ್ಸ್ ಅಲ್ಲಿ ಇದು ಆರ್ಡರ್ ಮಾಡಿದ್ದೆ. ಇದು ನಮ್ಮ ಅಮ್ಮಗೋಸ್ಕರ. ಮೋಸ್ಟ್ಲಿ ನಾನು ಏನೋ ಒಂದು 2 ಆರ್ಡರ್ ಮಾಡಿದ್ದೆ, ಅದು ಹೇಳ್ತೀನಿ. ಇದೇನಾದರೂ ಕರೆಕ್ಟಾಗಿ ಅದೇ ಪ್ರಾಡಕ್ಟ್ ಇತ್ತು ಅಂದರೆ ರೇಕ್ಸಕ್ಕೆ ನಮ್ಮ ಅಮ್ಮಂಗೋಸ್ಕರ ತಂದಿರೋದು ಅಂತ ಹೇಳ್ತೀನಿ. ಇದನ್ನ ಓಪನ್ ಮಾಡ್ತೀನಿ ಇವಾಗ. ಇದನ್ನ ನಾನು ಅನೀಶ್ ಹತ್ರ ನೋಡಿದ್ದೆ. ಸೊ ಅವಾಗ ಅನಿಸ್ತು, ಓಕೆ ನಮ್ಮನೇಲೂ ಇರಲಿ ಇದೊಂದು ಅಂದ್ಬಿಟ್ಟು ಇದನ್ನು ತರಿಸಿದ್ದೆ. ಗೈಸ್, ನಾನು ನಮ್ಮಮ್ಮಗೋಸ್ಕರ ತಂದಿರೋದು ಟಂಗ್ ಕ್ಲೀನರ್. ಇದನ್ನ ನೋಡಿ, ಇದನ್ನ ಕೊಡ್ತೀನಿ ಈಗ. ಗೈಸ್, ಇವಾಗ ನಾನು ಒಂದು ಸ್ವಲ್ಪ ಹೊತ್ತಲ್ಲೇ ಹೊರಗಡೆ ಹೋಗ್ಬಿಡ್ತೀನಿ. ಅದಾದ್ಮೇಲೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗ ಏನಂದ್ರೆ ನಾನು ನೈಟ್ ಒಟ್ಟಿಗೆ ಕೊಟ್ಬಿಡೋಣ ಅಂತ ಅನ್ಕೊಂಡೆ. ಬಟ್ ಪರವಾಗಿಲ್ಲ, ಒಬ್ಬೊಬ್ಬರಿಗೆ ಕೊಡೋಣ ಅಂತ ಇದ್ದೀನಿ. ಈಗ ನಮ್ಮಮ್ಮ ಹೆಂಗಿದ್ರು ಖಾಲಿ ಬಿದ್ದೈತೆ, ನಂತರ ಖಾಲಿ ಬಿದ್ದಿದ್ಯಾ. ಸೊ ನೋಡಿ ಎಷ್ಟು ರಾಣಿ ತರ ಕೂತಿದೆ ಗೊತ್ತಾ, ಕಲ್ಲಂಗಡಿ ಹಣ್ಣು ತಿನ್ಕೊಂಡು. ಅಲ್ಲಿ ನಮ್ಮಪ್ಪ ದುಡ್ದು ಬೆಳಗ್ಗೆಯಿಂದ ಒಂದ್ ಗಳಗ್ ಪುರ್ಸತ್ತಿಲ್ಲ. ನಿನ್ ಬಟ್ಟೆ ಬರೀ ಒಗ್ದು ನೋಡ್ ಮಡ್ಚೆ ಇಲ್ಲ, ಸಾಕಾಗಿ ಈಗ ಕೂತಿದ್ದೀನಿ. ಹೋಗಲಿ ಗೈಸ್, ಹೋಗ್ಲಿ ಪರವಾಗಿಲ್ಲ. ಗೈಸ್, ಇವಾಗ ನಮ್ಮ ಅಮ್ಮಂಗೆ ನಾನು
ಚಾರ್ಮಿನಾರ್ ಇಂದ ಏನೇನ್ ತಗೊಬಂದಿದ್ದೀನೋ ಅದು ಆ ಒಂದು ಏನೇನ್ ತಗೊಬಂದಿದ್ದೀನೋ ಗಿಫ್ಟ್ ಅದೆಲ್ಲ ನಮ್ಮ ಅಮ್ಮಂಗೆ ಕೊಡುವ. ಓಕೆ ಮ್ಯಾಮ್. ಮೊಟ್ಟ ಮೊದಲ ಬಾರಿಗೆ ನಾನು ಅಮ್ಮನಿಗೆ ನಾನು ಬಳೆ ಕೊಡುತ್ತಿದ್ದೇನೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಬಳೆ, ಅಂದ್ರೆ ಆನ್ ಸ್ಪಾಟ್ ನಮ್ಮ ಮುಂದೆನೆ ಬಳೆ ಮಾಡ್ಬಿಟ್ಟು ಕೊಡ್ತಾರೆ. ಅದು ಒಂದು. ಸೊ ಇರುವ ನಿಮಿಷ ಇದಲ್ಲ, ನಿಮಿಷ ಇದು ಬಿಡು. ಇವೆರಡರಲ್ಲಿ ಈಗ ಎರಡು ಓಪನ್ ಮಾಡಾಯ್ತು ಹೇಳ್ತೀನಿ. ಇಲ್ರಿ ಮಾರೆ, ಇದೆಲ್ಲ ಗಿಫ್ಟ್ ಅಂತ ಹೇಳದ್ಮೇಲೆ ಗಿಫ್ಟೇ ಅದು. ಅಯ್ಯೋ ಅಳ್ತ ತಂಗೆ ನಮ್ಮಮ್ಮ. ಅದು ಒಂದು ಬಳೆ. ಅದು ಓಪನ್ ಮಾಡೋದು ಗೈಸ್. ಇದು ಹ್ಯಾಂಡ್ ಮೇಡ್ ಬಳೆ ಹೇಳ್ದಂಗೆ. ಅದು ಓಪನ್ ಮಾಡು. ಏಯ್ ಓಪನ್ ಮಾಡ್ರಿ ಅದನ್ನ. ಥ್ಯಾಂಕ್ ಯು ಸುದೀಪ, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಇಷ್ಟ ಇದು, ನಮ್ಮ ಕಾಲದ ಬಳೆ. ಸೊ ಏನಂದ್ರೆ ಇವೆರಡರಲ್ಲಿ ಒಂದು ಮಾತ್ರ ನಿನಗೆ ಹೋಗುತ್ತೆ. ಇವೆರಡರಲ್ಲಿ ಒಂದು ನಾನು ಯಾವ್ದು ಚೂಸ್ ಮಾಡಿರ್ಬೋದು, ಅಥವಾ ನಿನಗೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಗಿದೆ. ಇವೆರಡರಲ್ಲಿ ನಿನ್ಗೆ ಯಾವ್ದು ಒಂದು ಇಷ್ಟ ಆಗಿದೆ, ನಾನು ಯಾವ್ದನ್ನ ಚೂಸ್ ಮಾಡಿದ್ದೆ ಅಂತ ಹೇಳ್ತೀನಿ ನಿನಗೋಸ್ಕರ. ನಿನಗೆ ಯಾವ್ದು ಇಷ್ಟ ಆಯ್ತು? ಓಕೆ, ಇದು ಅವಾಗೆಲ್ಲ ಹಾಕಿದ್ದೀನಿ, ಬಟ್ ಇದು ಇಷ್ಟ ಆಯ್ತು. ನನ್ನ ಮಗ ಇದನ್ನ ಮಾಡಿಲ್ಲ, ಇದೇ ಮಾಡೋದು. ಗೈಸ್ ನಾನು ಚೂಸ್ ಮಾಡಿದ್ದು ಇದನ್ನೇ. ಅಂಡ್ ಇನ್ನೊಂದು ನಾನು ಅವರಿಗೆ ಕೇಳಿದೆ, ಸೈಜ್ ಏನು ಗೊತ್ತಿರಲಿಲ್ಲ. ಸೊ ಅವ್ರು ಹೇಳಿದ್ದು ನಮ್ಮಮ್ಮ ಫೋಟೋ ತೋರಿಸಿದ ತಕ್ಷಣ 2.8 ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 2.8 ಅಂತ ಹೇಳಿದ್ರ. ಸೊ ನಾನು 2.8 ತಗೊಂಡೆ. ಸೊ ಇದು ಬಂದ್ಬಿಟ್ಟು ಬುಜ್ಜಿಯವರ ಅಮ್ಮಂಗೆ. ಮಾಮ್ ಆ ಬಳೆ ಇಷ್ಟ ಆಯ್ತಾ? ನಂಗೆ ತುಂಬಾ ಇಷ್ಟ ಆಯ್ತು. ವೆರಿ ಹ್ಯಾಪಿ. ಚೆನ್ನಾಗಿದ್ಯಾ? ನಿಜ ಚೆನ್ನಾಯ್ತು. ಮನ್ಸಾರೆ ಹೇಳ್ಬಿಡ್ತೀನಿ, ಮನ್ಸಾರೆ ಹೇಳ್ತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ದೊಡ್ಡ ಸೈಜ್ ಆಯ್ತು, ಪರವಾಗಿಲ್ಲ. ದೊಡ್ಡ ಸೈಜ್ ನಮ್ಗೇನ್ ಗೊತ್ತು. ನೆಕ್ಸ್ಟ್ ಟೈಮ್ ಇಂದ ಗೈಸ್ ಬಳೆ ತಗೋಬೇಕಾರೆ ಯಾರ ಕೈ ಎಷ್ಟು ಸೈಜ್ ಅಂತ ತಿಳ್ಕೊಂಡು ಹೋಗ್ತೀನಿ ನಾನು. ನನಗೆ ಇದೆಲ್ಲ ಸೈಜ್ಗಳು ಗೊತ್ತಿರಲಿಲ್ಲ, ಅವ್ರೇನೋ ಹೇಳಿದ್ರು ಅಂತ ನಾನು ತಗೊಂಡೆ ಅಷ್ಟೇ. ಗೈಸ್ ಇನ್ನೊಂದು ಬಳೆ ಐತೆ, ಅದನ್ನು ಕೊಟ್ಬಿಡೋಣ. ಇದು ನಮ್ಮ ಅಮ್ಮಗೆ ಇನ್ನೊಂದು ಬಳೆ. ಮೋಸ್ಟ್ಲಿ ಇದನ್ನ ನಾನು ಪರ್ಫೆಕ್ಟ್ ಕಲರ್ ಚೂಸ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಇನ್ ಕೇಸ್ ಇಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಏನ್ರಿ ಚಂದ ಇದೆಯಾ ಬಳೆ? ಸೂಪರ್ ಕಲರ್, ನನಗೆ ಇಷ್ಟವಾದ ಕಲರ್. ನಿಜ, ನಾನು ನೀನು ಹೇಳ್ತಾ ಇದ್ದೀಯ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಇಷ್ಟವಾದ ಕಲರ್. ಗೈಸ್ ಅಲ್ಲಿ ಏನ್ ರೋಡ್ ಪೂರ್ತಿ ನೋಡಿದ್ರಲ್ಲ ಬಳೆ 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 ಅಂತೂ ಇಂತೂ ಒಂದು ಬಳೆ ಅಮ್ಮನಿಗೆ ಕೊಟ್ಟೆ. ಸೊ ಈ ಗಿಫ್ಟು, ಇವೆರಡು ಗಿಫ್ಟ್ ನಮ್ಮಮ್ಮಂಗೆ. ಒಡಿ ಐಫೈ ಮಮ್ಮ, ಒಡಿ ಒಡಿ ಹಾಕತ್ತಿದ್ಯಾ? ಹಾಕು ಹಿಂಗ್ ತೋರ್ಸಿ, ಹಿಂಗ್ ಕೈ ಹಂಗಲ್ಲ, ಹಿಂಗೆ 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 ಹಿಂಗೆ. ಕೈ ಬಳೆ ಸದ್ದಿನಲ್ಲಿ ನನ್ನ ಆಸೆಯ ಬುತ್ತಿ ಇದೆ. ಹೊಡಿಮ್ಮ ಐಫೈ ಹೊಡೆಮ್ಮ. ನಾವ್ ಅಮ್ಮಗಾಯ್ತು. ನೆಕ್ಸ್ಟ್ ಇವಾಗ ಇನ್ನೇನೋ ಸ್ವಲ್ಪ ಹೊತ್ತಲ್ಲ ಚೋಟ ಮರಿ ಬರ್ಬೋದೇನೋ. ಚೋಟ ಮರಿ ಅಮ್ಮ ಅಪ್ಪ ಚಿರು ಎಲ್ರಿಗೂ ಕೂಡ ಒಟ್ಟಿಗೆ ಕೊಟ್ಬಿಡ್ತೀನಿ, ಬೆಸ್ಟ್. ಅಂಡ್ ಇನ್ನೊಂದು ನಮ್ಮ ಅಪ್ಪಂಗೆ ನಾನು ಬಂದಿದ್ದೆ ಅಂತ ಗೊತ್ತಿಲ್ವಲ್ಲ ಗೈಸ್. ಅಪ್ಪಂಗೆ ಈಗ ಜಸ್ಟ್ ಪ್ರ್ಯಾಂಕ್ ಮಾಡಿದೆ. ಆ್ಯಂಡ್ ಆ ವ್ಲಾಗು ಮೋಸ್ಟ್ಲಿ ಫಸ್ಟ್ ಬಂದಿತ್ತು, ಸೆಕೆಂಡ್ ಬಂದಿತ್ತು ಗೊತ್ತಿಲ್ಲ. ಬಟ್ ಸಕ್ಕದಾಗಿತ್ತು ಪ್ರ್ಯಾಂಕು, ಸಕ್ಕದಾಗಿ ಮಾಡಿದೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿದೆ. ನಮ್ಮ ಅಪ್ಪ ಹತ್ಬಿಟ್ರು, ಪ್ರ್ಯಾಂಕ್ ಮಾಡಿದ್ರಲ್ಲಿ ಅಪ್ಪ ಹತ್ಬಿಟ್ರು. ಇದೇ ಖುಷಿಗೆ ಅಪ್ಪಂಗೊಂದು ಗಿಫ್ಟ್ ಕೊಡೋಣ. ಪ್ರ್ಯಾಂಕ್ ಆಗಿರೋ ನಮ್ಮ ಅಪ್ಪಂಗೆ ಒಂದು ಗಿಫ್ಟ್ ಕೊಡುವ ಸಮಯ. ರೆಡಿ? ಚಾರ್ಮಿನಾರಿಂದ ಚಾರ್ಮಿನಾರಿಂದ ನಾನು ನಿಂಗೊಂದು ವಾಚ್ ಬಾಕ್ಸ್ ತಂದು ಕೊಟ್ಟಿದ್ದೀನಿ. ಅಲ್ಲ ಸಾರಿ, ವಾಚ್ ಕೊಟ್ಟಿದ್ದೀನಿ. ಇದು ಅಪ್ಪಂಗೆ ವಾಚ್ 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 ಉಲ್ಟಾ 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 ಅಪ್ಪಂಗೆ ಗೈಸ್ ಒಂದು ವಾಚು ಕೊಡ್ತೀನಿ ಅಂದ್ರೆ ಭಯ ಆಗುತ್ತೆ. ಹೆಂಗೈತ್ ನೋಡ್, ಹಾಕೋ. ಪ್ರಾಂಕ್ ಮಾಡ್ಬಿಟ್ಟು ವಾಚ್ ಕೊಡ್ತಿದ್ದೆ ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಅಂಡ್ ಇವಾಗ ಗೈಸ್ ನಾ ಅಪ್ಪಂಗೆ ಒಂದು ವಾಚ್ ಕೊಟ್ಟಿದ್ದೀನಿ. ಹೆಂಗೈತ್ ಪಾಪ ನೋಡು, ಚೆನ್ನಾಯ್ತಾ ಡಿಸೈನ್? ಡ್ಯಾಡಿ ಸ್ಮೈಲ್. ಈಗ ತಾನೇ ಜಲಪಾತನ ಸುರಿಸಿದ್ರು ನಮ್ಮಪ್ಪ. ವಾಚ್, ಅಪ್ಪಂಗೆ ಒಂದು ವಾಚ್. ಇವಾಗ ಗೈಸ್ ನಮ್ಮ ಚೋಟ ಮರಿ ಫ್ಯಾಮಿಲಿ ಎಲ್ರಿಗೂ ಪೂರ್ತಿ ಎಲ್ರಿಗೂ ಒಂದೊಂದು ಕೊಟ್ಟು ಬರೋಣ ಬನ್ನಿ ಗೈಸ್. ಇವಾಗ ನಮ್ಮ ಚೋಟ ಮರಿ ಫ್ಯಾಮಿಲಿ ಹತ್ರಕ್ಕೆ ಹೋಗೋಣ. ಆ್ಯಂಡ್ ಇನ್ನೊಂದು, ಅಪ್ಪ ಪ್ರ್ಯಾಂಕ್ ಮಾಡಿದ್ಮೇಲೆ ಅಪ್ಪ ನಡ್ಸೋದು ನನಗೆ ಇಷ್ಟ ಆಗಲ್ಲ ಗುರು. ನಂಗೆ ನಮ್ಮ ಅಪ್ಪನ ಕಣ್ಣಲ್ಲಿ ನೀರು ನೋಡಿದ್ರೆ ನಂಗೆ ಆಗಲ್ಲ. ಅದು ತುಂಬ ವರ್ಷಗಳಾಗ್ಬಿಟ್ಟಿದೆ ನನ್ನ ಅಪ್ಪನ ಕಣ್ಣಲ್ಲಿ ನೀರು ನೋಡಿ. ಅದು ಇರಲಿ ಬರೋಲ್ಲ. ಆ್ಯಂಡ್ ಇವಾಗ ನಮ್ಮ ಚೋಟ ಮರಿ ಫ್ಯಾಮಿಲಿ, ಚೋಟ ಮರಿ
ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ. ಏನ ಅಂಕಲ್ ಗುಡ್ ಮಾರ್ನಿಂಗ್. ಓ ಇಲ್ಲೇ ಇದ್ದೀರಾ ನೀವು ಮಗ? ಗುಡ್ ಮಾರ್ನಿಂಗ್. ಸೌಂಡ್ ಕಮ್ಮಿ ಕೊಟ್ಬಿಡಿ, ಹೊಡೆದಾಕ್ಬಿಡ್ತೀನಿ. ಹಾ ಅವ್ನು ಸೌಂಡ್ ಕಮ್ಮಿ ಕೊಟ್ರೆ ಹೇಳ್ತೀನಪ್ಪ. ಅಕ್ಕ ಗುಡ್ ಮಾರ್ನಿಂಗ್. ವೆಲ್ಕಮ್ ವೆಲ್ಕಮ್. ಓ ಫುಲ್ ಜಾಲಿ ಜಾಲಿ. ನಾನು ತೇಜುಬ್ರಿ ಇಬ್ರೆ ಫುಲ್ ಜಾಲಿ ಜಾಲಿ. ನಿಮ್ಮೆಲ್ರಿಗೂ ನಾನು ಗಿಫ್ಟ್ ತಗೊಂಬಂದಿದ್ದೀನಿ ಚಾರ್ಮಿನಾರ್ ಇಂದ. ಬೇಕಾ ಬೇಡ? ಇಲ್ಲ ಇಲ್ಲ ಬಿಡು, ನೀನ್ ಹಿಂಗೆ ಕೊಡಲ್ಲ ಬಿಡು. ಗೈಸ್ ಇವಾಗ ಒಬ್ಬೊಬ್ಬರಿಗೆ ಕೊಡಿರಿ. ಗೈಸ್ ಫಸ್ಟ್ ಇದು ನಮ್ಮ ಚೋಟ ಮರಿಗೆ ಹಿಂಗೆ ಎತ್ತಿದ್ರೆ ರಪ್ಪ ಅಂತ ಅವಾಗ ಇವು ಬಂದ್ಬಿಡೋದು ನೋಡ್ಕೊಂಡು. ಹ್ಯಾಂಡ್ ಮೇಡ್ ಬಳೆ ಇದು. ಅದ್ ನನಗ್ ತರಬೇಕಿತ್ತು. ವಿಡಿಯೋ ಮಾಡಿಲ್ಲ ಮತ್ತೆ ಅಕ್ಕ. ಏಯ್ ಆ ಕಡೆ ಏಯ್. ಗೈಸ್ ಇದು ನಮ್ಮ ಚೋಟ ಮರಿಯವರ ಅಮ್ಮಂಗೆ ಹ್ಯಾಂಡ್ ಮೇಡ್ ಬಳೆ. ಎರಡನೇ ಗಿಫ್ಟ್ ನಿಮ್ಗೆ ಬಳೆ. ಏನ್ ಬರೀ ಬಳೆನೇ ತಂದಿದ್ದಾನ. ಚೆನ್ನಾಯ್ತಾ ಬಳೆ? ಅವ್ಳು ಬರೀ ಬಳೆನೇ ಫೇಮಸ್, ಅದಕ್ಕೆ ಬಳೆ ತಗೊಬಂದೆ. ಗೈಸ್ ಇದು ನಮ್ಮ ಚೋಟ ಮರಿಗೆ. ಆಗ ಪಿಂಕು 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 ಅಂತ ಆಯ್ತು, ಅದಕ್ಕೆ ಪಿಂಕ್ ಬಳೆ ತಗೊಂಡ್ಬಿಟ್ಟೆ. ಸ್ಟಿಕ್ಕರ್ ಇಲ್ಲ ಗೊತ್ತಿಲ್ಲ, ಏನೋ ಕಣ್ಣಿಗೆ ಚೆನ್ನಾಗಿತ್ತು ಅಂತ ಅನಿಸ್ತು, ಅದಕ್ಕೆ ಇದು ನಮ್ಮ ಚೋಟ ಮರಿಗೆ ಎರಡು ತಗೊಂಡೆ. ಇದು ನಮ್ಮ ಚೋಟ ಮರಿಗೆ ಎಲ್ಲ ಚೋಟ ಮರಿನೇ. ಅಂಕಲ್ ನಿಮ್ಗೋಸ್ಕರ ಒಂದು ವಾಚ್ ತಗೊಂಡ್ಬಂದಿದ್ದೀನಿ ಅಂಕಲ್. ನಿಮ್ಗೋಸ್ಕರ ಒಂದು ವಾಚ್ ಟೈಟಾನಿಕ್ ಚಂದ ಇದೆಯಾ ನೋಡಿ, ಹಾಕಲಿ ಒಂದ್ಸಲಿ. ಅಂಕಲ್ ಹೋದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಕಾಲೇ ಇನ್ನೂ ಹೋಗಿಲ್ಲ, ಹೋಗ್ದಲೇ ಹಿಂಗೇನು ಹೋಗ್ಬಿಟ್ರೆ ಅಂತ ಇಲ್ಲಿ ಶೋಲ್ಡರ್ ಮೇಲೆ ಹಾಕೊಂಡ್ಬಿಡ್ತಾರೆ ನಾವು. ಹಾ ಅಂಕಲ್ ಹಂಗೆ ಒಂದು ಲುಕ್ಕು, ಹಂಗೆ ಇನ್ನ 2-3 ಹುಡುಗಿ ಬಿದ್ದೋಗ್ಬಿಡ್ತಾರೆ ಅಂಕಲ್. ಏ ಇಲ್ಲಲೇ ಅಷ್ಟೇ ಮುಗ್ದಾಯ್ತು, ಕಾಯ್ಕೊಂಡು ಕೂತು ಮುಗೀತು ಅಷ್ಟೇ. ಥ್ಯಾಂಕ್ ಯು. ಇಷ್ಟ ಆಯ್ತು ಎಲ್ರಿಗೂ? ಅಂಕಲ್ ಇಷ್ಟ ಆಯ್ತಾ? ಸೂಪರ್. ಅಕ್ಕ ಇಷ್ಟ ಆಯ್ತಾ? ಮುಜೆ ನಿಮ್ಗೆ? ಓಕೆ ಸೂಪರ್. ಇಲ್ಲಲೇ ಇಲ್ಲ ಸ್ಟೋರಿ ಹಾಕ್ಬಿಡ್ತಾನೇನೋ ನೋಡಿ. ವಾಚಿಂಗ್ ಇಷ್ಟ ಆಗುತ್ತಾ? ನನಗಿಂತ ಸೂಪರ್ ಆಗೈತಲ್ಲ. ಕ್ಯಾನ್ಸಲ್. ಗೈಸ್ ನಮ್ಮ ಚಿರುಗಿ ಒಂದು ವಾಚ್, ಅದು ಸೈಜ್ ನೋಡು, ಸೈಜ್ ನಿನ್ಗೆ ಗೊತ್ತಿಲ್ಲ, ಕಟ್ ಮಾಡಿಸ್ಬೇಕು ನಾವು. ಎರಡನೇ ವಾಚ್ ಅಣ್ಣಂಗೆ ನನ್ನ ಕಡೆಯಿಂದ. ಲುಕ್ ಇದೆಯಾ? ಚೆನ್ನಾಗಿದ್ಯಾ? ಸೂಪರ್. ಇನ್ನೊಂದು ಸ್ಪೆಕ್ಸು ಹಾಕೋ. ಹಂಗಾರೆ ಪಾಸ್ ಆಗಲ್ಲ ಅಂತ ನೀವು ಗ್ಯಾರಂಟಿ ಮೇಲೆ ಇದ್ರೆ ಏನ್ ಕತೆ? ಲೋ ಅವಮಾನ ಕಣ. ನಾವೆಲ್ಲರೂ 90 ಮೇಲೆ ತೆಗಿತೀವಿ ಅಂತ ಅನ್ಕೊಂಡಿದೀವಿ. ಜೀವನದಲ್ಲಿ ಅದೇ ನಾವೆಲ್ಲರೂ 90 ಅನ್ಕೊಂಡಿದೀವಿ. ಎಷ್ಟು 90 ಅಕ್ಕ? 90 ಹೇಳಿರೋದು ಅವ್ನು 85 ಬರ್ಲಿ ಆಯ್ತು. ಅನ್ಕೊಂಡೆ ನಾನೇ ಜಾಸ್ತಿ ಕಾಸ್ಟ್ಲಿ ಇಲ್ಲಿ. ರೇಕ್ಸ್ತವನು. ಹಾ ಇದು ಅಣ್ಣಂಗೆ ಎರಡನೇ ಸ್ಪೆಕ್ಸು. ಇದು ಸಲ್ಮಾನ್ ಖಾನ್ ಆಗ್ದವಾಗ ಏನು ಕಾಸ್ಟ್ಲಿ ಇದ್ದಿಲ್ಲ. ನಾನು ಅದ್ರ ಮೇಲೆ ಇದು 2 ಲಕ್ಷ ಆಗಿದೆ ನೋಡಿ. ಟ್ಯಾಗ್ ಕೂಡ ಬಿಚ್ಚಿದ್ರೆ ತಂದಿದ್ದೀನಿ. ಚಿರು ಕ್ಯಾಡ ಬಾಂಬ್ಸ್. ಅದನ್ನ ಕ್ಯಾಡ ಬಾಂಬ್ಸು. ಮೋಸ್ಟ್ಲಿ ನನ್ ಕ್ಯಾಡು ನಿನ್ ಕ್ಯಾಡು ಓಕೆ. 4 ಜನಕ್ಕೂ ಒಂದೊಂದು. ಅದು ಅವ್ರು ಅನ್ಕೋತಾರಪ್ಪ, ಅವ್ರವ್ರ ಪರ್ಸ್ಪೆಕ್ಟಿವ್.
ಮಾರ್ಕೊಂಬ ಹಂಗೆ ಒಂದ್ಸಲಿ ಮಾರ್ಕೊಂಬ ಸ್ಪೆಕ್ಸ್ ಮಾರ್ಕೊಂಬ ಮಾರೋದು ಬಿದ್ದೋತವೆ ಅಣ್ಣ ಸ್ಪೆಕ್ಸು ಯಾರು ಸತೀಶ್ ಕೆಳಗೊಮ್ಮ ಈ ತರ ಸ್ಪೆಕ್ಸ್ ಹಾಕಿಲ್ಲ ವರ್ಚಿಸ್ ಇಂದ ತಂದಿದ್ದೀನಿ ಅದ್ಯಾವುದು ಅದೇ ವರ್ಸಾಚಿ ಸಿಂಚೆಂಗ್ ಇದು ಹಾ ಕಮಾನ್ ಮಾರ್ಕೊಂಬ ಎಲ್ರಿಗೂ. ಅಣ್ಣ ಸಿಂಚೆಂಗ್ ಶೂ ಅಂತ ಇದು ಸಲ್ಮಾನ್ ಖಾನ್ ಆಗ್ದವಾಗೇನು ಹೇಳಲ್ಲ, ನೀವ್ ಹಾಕ್ ನೋಡಿ ಪಕ್ಕ 2 ಲಕ್ಷ ಓಡುತ್ತಿದ್ದು 3 ಲಕ್ಷ ಹಾ ಈ ಕಡೆ ಹೊಂಟೇಲಕ್ಕು ನೋಡಿ. ಇದು ಸರ್ ಇದು ದೊಡ್ಡ ಆಕ್ಟ್ರೆಸ್, ಸರಿ ಮೇಡಮ್, ಇದು ದೊಡ್ಡ ಆಕ್ಟ್ರೆಸ್ ಅವರೇ ನನ್ಗೋಸ್ಕರ ಸಾಯ್ತಾ ಇದ್ರು ಸ್ಪೆಕ್ಸ್ ಹಾಕೊಂಡು ಹೋಗ್ಬಿಟ್ಟು. ನೋಡಿ ನಿಮ್ಗೆ ಒಳ್ಳೆ ಹುಡುಗ ಬೀಳ್ತಾರೆ. ಹಾ ಆಮೇಲೆ ಮೇಡಮ್ ಇದು ಹಾಕೊಳ್ಳಿ ಮೇಡಮ್, ನೀವು ತುಂಬಾ ಹೈಟ್ ಬೆಳಿತೀರಾ. ಏನು ಕಲಿತಾ ಇದೆಯಾ? ಕೊಡ್ತಿರೋದೇ ಹೆಚ್ಚು ಜಾಸ್ತಿ ಮಾತಾಡ್ತಾನೆ ಅಂತ ಹೇಳ್ತಿಯಲ್ಲ. ನನ್ನ ಬಗ್ಗೆ ಜೈ ಚಿರಂತ ನಾನು ಜೈ ಚಿರಂತ ಅಷ್ಟೇ. ಹ್ಯಾಪಿ ಅಂಕಲ್, ಆಲ್ ಚೋಟೋ ಮರಿ ಫ್ಯಾಮಿಲೀಸ್ ಹ್ಯಾಪಿ. ಸೂಪರ್ ಹಾಕೊಂಡು ಇನ್ ಮಿನ್ಸ್ತಾರು ಇನ್ ಫಸ್ಟ್ PUC ಅಲ್ಲಿ ಲೈನಲ್ಲಿ ನಿಂತಿರ್ತಾರಲ್ಲಿ ಇಲ್ಲಿ ಹೇಳು. ಅಯ್ಯೋ ಸರಿಯಾಗಿ ಚೆನ್ನಾಗಿ ಹೇಳ್ತಾರೆ. ಸ್ಪೆಕ್ಸ್ಗೆಲ್ಲ ಕೊಡ್ಸಿದ್ಯಣ್ಣ, ಸ್ಪೆಕ್ಸ್ ಕಣಕ್ಕೊಂದು ನೀನು ಇಟ್ಕೊಂಡಿದ್ರಲ್ಲ ಆ ಥರದೊಂದು ಕೊಡ್ಸ್ಬಿಡು. ಇಲ್ಲಿ ಕವರ್ ಕೊಟ್ಟಿದ್ದೀನಿ, ಕವರಲ್ಲಿ ತುಂಬ್ಕೊಂಡ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಬಿಡು. ಕೊಟ್ಟಿದ್ದೀನಿ ತಾನೆ ಕವರಲ್ಲಿ ಕೊಡಿ. ಸುಮ್ಮನೆ ನಿಂಗೆ ಪ್ರ್ಯಾಂಕ್ ಮಾಡಕ್ ತಂದಾಗ ಬಂದಿದೆ ಅಂತ ಹೇಳಿದ್ರೆ ಅಷ್ಟೇ, ಮುಗಿದ ಕತೆ ಅಲ್ವಾ. ಬಾಯ್ ನಾಳೆಯಿಂದ ವಿಡಿಯೋ ಮಾಡೋಣ. ಬಾಯ್. ಅಬ್ಬಾ ಅಂತೂ ಇಂತೂ ನಮ್ಮ ಚೋಟೋ ಮರಿ ಫ್ಯಾಮಿಲಿಗೆ ಕೊಟ್ವಿ ಎಲ್ಲ ಗಿಫ್ಟನ್ನ. ಇವಾಗ ನಾವು ಮನೆಗೆ ಬಂದು ಊಟ ಮಾಡಿ ಅಲ್ಬೇಡ ಬಂದಿ ಮನೆಗೆ ಬಂದಿದ್ವಿ. ಹೇಯ್ ಮುದುಕಿ ನಿಮ್ಮಪ್ಪ ಗುಂಗಿಂದ ಈಚೆಗೆ ಬಂದಿಲ್ಲ. ಗೈಸ್ ನಮ್ಮ ಡ್ಯಾಡಿಗೆ ಇನ್ನೊಂದು ಗಿಫ್ಟ್ ತಂದಿದ್ದೆ. ಹೌದಾ ಪಾಪ ಐ ಲವ್ ಯು ಪಾಪ. ಏನಾಯ್ತು? ಏನಿರ್ಬೋದು ನನಗೆ ಹುಚ್ಚದ ಅಪ್ಪ, ನಾನು ಚೆನ್ನಾಗಿರ್ತೀನಿ. ಅಷ್ಟೇ ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಅಂದ್ರೆ ಈ ಒಂದು ಸರ್ಪ್ರೈಸ್ ಗಿಫ್ಟ್ ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವರ್ಷ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಮಚ್ ಲವ್, ಬಾಯ್. ಅಂಡ್ ಆಸ್ ನಾನು ಪ್ರತಿ ಸಲ ಹೇಳ್ದಂಗೆ ನಮ್ಮ ಕ್ಲೋಸೆಸ್ಟ್ ಇರೋರಿಗೆ ಮೇಕ್ ದೆಮ್ ಹ್ಯಾಪಿ, ಗಿವ್ ದೆಮ್ ಗಿಫ್ಟ್ ಹೂ ಡಿಸರ್ವ್ ಇಟ್. ಅವ್ರಿಗೆ ಮಾತ್ರ ಕೊಡಿ ಅಂತ ಹೇಳ್ತಾ ಇದೀನಿ. ಸೊ ಎಲ್ರಿಗೂ ಕೊಡೋಕೆ ಹೋಗ್ಬಿಡಿ, ಸುಮ್ಮನೆ ಹಂಚ್ಕೊಂಡು ಹೋಗ್ತಾರೆ ಕೊಡ್ಬಿಡಿ. ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ಎಲ್ರಿಗೂ ಹೆಲ್ಪ್ ಮಾಡಿ, ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ಖುಷಿ ಪಡಿಸಿ ಅಷ್ಟೇ ಅಂತ ಹೇಳ್ತಾ. ಸೊ ನಾಳೆ ಬ್ಲಾಗಲ್ಲಿ ಸಿಗೋಣ. ಸೊ ಇನ್ಮೇಲಿಂದ ಒಂದ್ ಸ್ವಲ್ಪ ಚೇಂಜಸ್ ಇರುತ್ತೆ ಬ್ಲಾಗ್ಸ್ ಅಲ್ಲೆಲ್ಲ. ಹಾಗೆ ಪೂರ್ತಿ ಎಂಟರ್ಟೈನ್ಮೆಂಟ್ಗಾಗಿ ನೋಡೋಕೆ ಲೈಕ್ ಕೊಡೋಕೆ ನೋಡ್ತಾ ಇರೋದು. ಸ್ವಲ್ಪ ಎಲ್ರದ್ದು ಕಾಮ್ ಆಗಲಿ, ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ಸ್ವಲ್ಪ ನಾರ್ಮಲ್ ಆಗಿ ಬರ್ತಾ ಇರುತ್ತೆ. ಆದರೂ ಅದರಲ್ಲೂ ಥ್ರಿಲ್ಲಿಂಗ್ ಇಡಕ್ಕೆ ಟ್ರೈ ಮಾಡ್ತಿತ್ತು. ಆ್ಯಂಡ್ ಸಖತ್ತಾಗಿತ್ತು. ಓವರಾಲ್ ಹೈದ್ರಾಬಾದ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಮೋಸ್ಟ್ಲಿ ಓವರಾಲ್ ಖರ್ಚು ಒಂದು 10 to 15 ಮೇಲೆ ಆಗಿರ್ಬೋದು ನನ್ನ ಪ್ರಕಾರ. ಗಿಫ್ಟ್ ಎಲ್ಲ ನಾನು 5,000 6,000 ಮೇಲೆ ಹೊಂಟೋಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಸಖತ್ತು. ಹೈದ್ರಾಬಾದ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಶೆಕೆ ತುಂಬ ಇತ್ತು, ವರ್ತ್ ತುಂಬ ಇದ್ದಿದ್ದು. ಬುದ್ಧ ಸ್ಟ್ಯಾಚು ನೋಡಿದ್ದು ಆ್ಯಂಡ್ ಝೂನು ಕೂಡ ತುಂಬ ಹತ್ರದಲ್ಲಿ ನೋಡಿದ್ವಿ. ಸಖತ್ತಾಗಿತ್ತು. ಆಲ್ಮೋಸ್ಟ್ ನಾವು ಹೋಟೆಲಲ್ಲೇ ಸ್ಟೇ ಆಗಿದ್ವಿ. ಬಿಕಾಸ್ ಎಡಿಟಿಂಗ್ ವರ್ಕ್ಸು, ರೀಲ್ ಮಾಡಬೇಕು, ಅದು ಇದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಿರ್ಬೇಕು ಡೇ ಟು ಡೇ. ಸೊ ಅದೇ ವರ್ಕ್ಸಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ನಾವು ರೀಲ್ಸ್ ಕಮ್ಮಿ ಮಾಡಿರ್ಬೋದು, ಸುತ್ತಾಡೋದು ಕಮ್ಮಿ ಆಗಿರ್ಬೋದು ಅಷ್ಟೇ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್. ಅಲ್ಲೇ ನಿಮಗೆ ತೋರಿಸಿದ್ದೀನಿ ಹರಿಕಾ ಮೆಸ್ ಅಂತ, ಈಗಲೂ ನೆನಪೈತೆ ನೋಡಿ. ಅಲ್ಲಿ ಮಿಸ್ ಮಾಡ್ದಲ್ಲ ಹೋಗಿ. ಇನ್ ಕೇಸ್ ಪಂಜಾಘಟ್ಟದಲ್ಲಿ ನೀವಾರು ಇದ್ದಿದ್ರೆ ಹರಿಕಾ ಮೆಸ್ ಅಂತ ಇರುತ್ತೆ. ವೆಜ್ 120 rupees ಕೊಟ್ಟರು ಎಷ್ಟು ಬೇಕಾದ್ರು ತಿನ್ನೋದು. ಒಳ್ಳೆ ಟೇಸ್ಟ್, ಸಾಕಾಗಿತ್ತು. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತೆ ಹೈದ್ರಾಬಾದ್ಗೆ ಹೋಗೋಣ, ಇಲ್ಲ ಫ್ಯಾಮಿಲಿ ಜೊತೆ ಹೋಗೋಣ, ಇಲ್ಲ ಒಬ್ಬರೇ ಹೋಗೋಣ, ಇಲ್ಲ ಯಾರ ಜೊತೆ ಅವ್ರು ಹೋಗೋಣ. ಓಕೆ, ಎನಿವೇಸ್ ಥ್ಯಾಂಕ್ ಯು, ಬಾಯ್.